ಈ ದೇಶದ ಕರೆನ್ಸಿ ನೋಟ್ ಗಲೀಜಾಯ್ತು ಅಂದ್ರೆ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಜೋಬಲ್ಲಿ ಇಟ್ಕೋಬಹುದು. ಬೆಂಕಿಯಲ್ಲಿ ಸುಟ್ರು ಏನೂ ಆಗಲ್ಲ, ಹರಿದಾಕಕ್ಕೂ ಆಗಲ್ಲ. ಯಾಕೆಂದ್ರೆ ಈ ಕರೆನ್ಸಿ ನೋಟ್ಗಳನ್ನ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ನೋಟ್ ಹರಿದೋಗೋ ತಲೆನೋವೇ ಇರಲ್ಲ. ಇದರಿಂದ ಇವ್ರ ಗೌರ್ಮೆಂಟ್ಗೂ ತುಂಬಾನೇ ದುಡ್ಡು ಉಳಿಯುತ್ತೆ. ಯಾಕೆಂದ್ರೆ ಈ ನೋಟ್ಗಳು ಲಾಂಗ್ ಲಾಸ್ಟಿಂಗ್ ಮತ್ತೆ ಡ್ಯೂರಬಲ್. ಈಗ 40+ ಕಂಟ್ರೀಸ್ ಈ ಪ್ಲಾಸ್ಟಿಕ್ ನೋಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ. ಇನ್ನೊಂದು ಮೇನ್ ರೀಸನ್ ಈ ದೇಶಗಳು ಪ್ಲಾಸ್ಟಿಕ್ ನೋಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕಳ್ಳರು ಈಸಿಯಾಗಿ ಕೋಟಾ ನೋಟ್ಗಳನ್ನ ಪ್ರಿಂಟ್ ಮಾಡಕ್ಕಾಗಲ್ಲ. ಇವರು ಹೋಲೋಗ್ರಾಮ್ಸ್ ಥ್ರೂ ವಿಂಡೋ ಮೆಥಡ್ ನ ಯೂಸ್ ಮಾಡಿ ಪ್ರಿಂಟ್ ಮಾಡಿರ್ತಾರೆ ಈ ನೋಟ್ಗಳನ್ನ. ಈ ಟ್ರಾನ್ಸ್ಪರೆಂಟ್ ವಿಂಡೋಸ್ ನ ಕಳ್ಳರು ರೆಪ್ಲಿಕೇಟ್ ಮಾಡೋದು ತುಂಬಾನೇ ಕಷ್ಟ. ಆಸ್ಟ್ರೇಲಿಯಾ ಬಂದು ಫಸ್ಟ್ ಕಂಟ್ರಿ ಪೇಪರ್ ನೋಟ್ ಜಾಗದಲ್ಲಿ ಈ ಪ್ಲಾಸ್ಟಿಕ್ ನೋಟ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಈಗ ನೆಕ್ಸ್ಟ್ ಪಾಕಿಸ್ತಾನ ಅವರು ಫೇಕ್ ನೋಟ್ ಮತ್ತೆ ಸೆಕ್ಯೂರಿಟಿ ಇಶ್ಯೂಸ್ ನ ಸಾಲ್ವ್ ಮಾಡಕ್ಕೆ ಪ್ಲಾಸ್ಟಿಕ್ ನೋಟ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾರೆ. ಅಕಸ್ಮಾತ್ ಈ ಪ್ಲಾಸ್ಟಿಕ್ ನೋಟ್ಸ್ ಹರಿದೋದ್ರೂ ಇದನ್ನ ರೀಸೈಕಲ್ ಮಾಡೋದು ತುಂಬಾನೇ ಈಸಿ.